ಶಿರ್ಡಿ ಬಂದರೆ ಯಾರಾದರೂ ಶಿರ್ಡಿ ಬಂದರೆ ಯಾರಾದ್ರು ಇಲ್ಲಿದೆ ನೋಡ್ರಿ ಅಡ್ರೆಸ್ SD ಪೊಹಲ್ ಅಂತ. ಸೊ 5 hours 4 hours ಬರೀ 300. ಸೊ ನೀವು ಅವೈಲೇಬಲ್ ಇದೆ ಬಸ್ಸು, ಗೌರ್ಮೆಂಟ್ ಇಲ್ಲ ಅಂತ ಕಾಣಿಸ್ತಿದೆ. ಸೊ ಹೈದ್ರಾಬಾದಿಂದ TSRTC ಗರುಡ ಪ್ಲಸ್ ಒಂದೇ ಒಂದು ಸರ್ವಿಸ್ ಇದೆ. ಸೊ ಗೈಸ್ ಇದೆಲ್ಲ ಕಾಣ್ತಿದ್ದಿಲ್ಲ, ಇದೆಲ್ಲ ಶಾಪಿಂಗು. ಸೊ ನಾವು ಹಿಂಗೆ ದಾಟ್ಕೊಂಡು ಇದು ದೇವಸ್ಥಾನನೇ. ಸೊ ಗೈಸ್ ಇದೇ ರೂಮು. ಸೊ ಎಷ್ಟು ನನಗೆ 5 hours 4 hours 330 rupees, ಅಂದರೆ 30 rupees ಎಕ್ಸ್ಟ್ರಾ ಚಾರ್ಜ್ ಮಾಡಿದರೆ 300 rupees. ಸೊ ಫ್ಯಾನು ಪ್ಲಸ್ ಕಟನ್ಸು ಡಬಲ್ ಇಬ್ಬರು ಜೋಡಿ ಬಂದರೆ ಮಲ್ಕೋಬೋದು. ಸೊ ಈ ಸಿಸ್ಟಮ್ ಗೊತ್ತಾ ನಿಮಗೆ? ಇದು ಹಿಂಗೆ ಎತ್ತಿದ್ರೆ ಆಫ್ ಆಗುತ್ತೆ. ಸೊ ಈ ಕೀ ಇದೆಲ್ಲ ಇದು ಎತ್ತಿದರೆ ಆಫ್ ಆಗುತ್ತೆ, ಇದು ಹಂಗೆ ಸಿಕ್ಸಿದ್ರೆ ಮತ್ತೆ ಆನ್ ಆಗುತ್ತೆ. ಈ ಸಿಸ್ಟಮ್ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ಕೊಟ್ಟೆ. ಕೀ ಅದು. ಸೊ ಎಲ್ಲ ಥರ ಎಲ್ಲ ಕಚಡ ಆಗೈತೆ, ತಲೆಗೆ ಇಡ್ಸ್ಕೊಬೇಡ್ರಿ. ಸೊ ನಮಗೆ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ಸೊ ಸ್ಮಾಲ್ ಮಿರರ್ ಕೊಟ್ಟಿದ್ದಾರೆ. ಸೊ ಹಾಟ್ ವಾಟ್ರ್ ಗೈಸ್, ಹಾಟ್ ವಾಟ್ರ್ ಬರ್ತಿದೆ. ಸೊ ಬಾತ್ರೂಮು ಕುತ್ಕೊಳ್ಳೋಕ್ಕೆ ಮಣಿ ಕೊಟ್ಟಿದ್ದಾರೆ, ಬಕೆಟು 2 ಜಗ್ಗು ಬಕೆಟು. ಸೊ ಇದು ಬಾತ್ರೂಮು. ಮತ್ತು ಸ್ಮಾಲ್ TV ಕೊಟ್ಟಿದ್ದಾರೆ ಸ್ಯಾಮ್ಸಂಗು, ಬೇಜಾರು ಕಳಿಯೋಕ್ಕೆ. ಸೊ ಸ್ಮಾಲ್ ಇದು ಚಾರ್ಜಿಂಗ್ ಹೋಲ್ಡರು, ಒಂದು ಫ್ಯಾನ್ ಗೈಸ್. ಇಷ್ಟು ಕೊಟ್ಟಿರೋದು. ಇದೆಲ್ಲ ಕಚಡವಾಗಿ ಸ್ವಲ್ಪ ಇಡಿಸ್ಕೊಬೇಡ್ರಿ ತಲೆಗೆ, ನಾನೇ ತೆಗೆದಾಕಿನಿ ಹಾರಕ್ಕಂತ. ಓಕೆನಾ ಗೈಸ್? ಸೊ ಇಷ್ಟು ಗೈಸ್. ಶಿರ್ಡಿ ಬಂದರೆ ಯಾರಾದರೂ ಇಲ್ಲಿದೆ ನೋಡ್ರಿ ಅಡ್ರೆಸ್ SD ಪೊಹಲ್ ಅಂತ. ಸೊ 5 hours 4 hours ಬರೀ 300. ಸೊ ನಿಮಗೆ 12 hours ಬೇಕಂದರೆ 500 ಮಾತ್ರ ಓನ್ಲಿ, ಅಷ್ಟೇ ಇಲ್ಲಿ. ಸೊ ಬೇರೆ ಫ್ರೆಶ್ ಅಪ್ ಅಂದರೆ ಬೇರೆ 50 rupees. ಅದೇ ನಾನು ಒಂದು ಹೋಟ್ಲಿಗೆ ಆಟೋ ತನಕ ರೈಲ್ವೆ ಸ್ಟೇಷನಿಂದ ಇಳಿದು ಬಂದೆ. ಸೊ ಅವ್ನು ಕೇಳ್ತೀನಿ, ಅವ್ನು ಎಷ್ಟು ಹೇಳ್ಬೇಕು ಇದು ರೇಟ್. ಬರೀ ಫ್ರೆಶ್ ಅಪ್ ಆಗಿ ಬರೋಕ್ಕೆ, ಬರೀ ಸ್ನಾನ ಮಾಡಿ ಬರೋಕ್ಕೆ 500 ರೂಪಾಯಿ ಕೇಳ್ದ. ಬರೀ 500 ರೂಪಾಯಿ ಬರೀ ಫ್ರೆಶ್ ಅಪ್ ಆಗ್ಬಿಡ್ತೀವಿ. ಸೊ ಸ್ಟೇ ಆಗೋದಾದರೆ ಈವ್ನಿಂಗ್ವರೆಗಾದರೆ 800 ಕೇಳ್ದ. ಸೊ ಲಕ್ಸುರಿ ಹೋಟ್ಲಿ. ಸೊ ರೂಮೆಲ್ಲ ಚೆನ್ನಾಗಿತ್ತು. ನಾನ್ AC ರೂಮ್ ಅಂದರೆ AC ರೂಮ್ ಅಲ್ಲ, ಚೆನ್ನಾಗಿದೆ. ಅಂದರೆ ನಾನು ಸುಮ್ಮನೆ ಹೊರಗೆ ಬಂದುಬಿಟ್ಟು ಆಟೋದವನು ಏನಾಗಲ್ಲ ತಗೊಂತ, ನನಗೆ ಬ್ಯಾಡ, ಮನಿ ವೇಸ್ಟು. ಸೊ ಇಲ್ಲಿ ಬಂದು 500 ಸೇವ್ ಆದ್ವಾ. ಸೊ ಗೈಸ್, ಮತ್ತು ದರ್ಶನಕ್ಕೆ ಹೇಗೆ ಹೋಗ್ಬೇಕಂದ್ರೆ ನಿಮಗೆ ಫ್ರೀ ದರ್ಶನ ಇರುತ್ತೆ. ಫ್ರೀ ದರ್ಶನ ಬಂದುಬಿಟ್ಟು 2 hours 2.5 hours 3 hours ಬೇಕು. ಅದೇ ನಿಮಗೆ VIP ದರ್ಶನ ಅಂತ ಇರ್ತದೆ 200 rupees. ಸೊ ನಾನು ಫಸ್ಟು ಫ್ರೀ ದರ್ಶನಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು ನನಗೆ. 5 o'clock ಮತ್ತು ಕಾಕಿನಾಡ ಪೋರ್ ಟ್ರೈನ್ ಇದೆ. ಸೊ ಅದಕ್ಕೆ ಬಂದರೆ ಗೇಟ್ ನಂಬರ್ 6 7ಕ್ಕೆ ಹೋದರೆ ಫ್ರೀ ದರ್ಶನ. ಅದೇ ಗೇಟ್ ನಂಬರ್ 6ಕ್ಕೆ ಬಂದರೆ ನಿಮಗೆ 200 rupees. ಅಂದರೆ ನಮ್ಮ ಮೊಬೈಲ್ ನಂಬರು, ಅಡ್ರೆಸ್ ಎಲ್ಲ ಕೇಳ್ತಾರೆ, ಹೇಳ್ಬೇಕು. ಪಾಸ್ಬುಕ್, ಆಧಾರ್ ಕಾರ್ಡ್ ನಂಬರ್ ಕೇಳಿದ್ರೆ ಹೇಳ್ಬೋದು, ಬಿಟ್ಟರೆ ಬಿಡ್ಬೋದು. ಸೊ ಹೋಗಿ ಇಸ್ಕೋಬೋದು. ಇಸ್ಕೊಂಡು ಒಂದು ಸ್ಲಿಪ್ ಕೊಡ್ತಾರೆ, ತೋರಿಸ್ತೀನಿ ತರ್ರಿ ಒಂದು ನಿಮಿಷ. ಸೊ ಗೈಸ್ ಕಾಣ್ತಿದೆಯಲ್ಲ, ಇದೆ. ಸೊ ಫ್ಯಾನು ಕಾಣಿಸ್ತಿದೆಯಲ್ಲ ಗೈಸ್, ಇದೆ. ಸೊ ನಮ್ಮ ಹೆಸರು ಅಡ್ರೆಸ್ ಎಲ್ಲ ಹಾಕಿ ಒಂದು ಸೀಲ್ ಕಳಿಸ್ತಾರೆ, ಅಲ್ಲಿ ಸ್ಕ್ಯಾನ್ ಮಾಡಿ. ಸೊ 200 rupees. ಬರೀ 20 minutesಲ್ಲಿ ಒಳಗೆ ಬಂದೆ ನಾವು. ಹೋಗಿ ಎಲ್ಲ ಸುತ್ತರ್ದು ಬರೋಕ್ಕೆ 1/2 hour ಅಷ್ಟೇ ನನಗೆ ದರ್ಶನ ಆಗಿದ್ದು. ಅರ್ಧ ಗಂಟೆಯಲ್ಲಿ 30 minutesಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ಬಂದಿದ್ದೀನಿ ನಾನು. ನೋಡಿರಿ. ಸೊ ಫ್ರೀ ದರ್ಶನ ಅಂದರೆ ಹೋಗ್ಬೋದು 7 ಗೇಟ್ ನಂಬರು. ನಿಮಗಿಲ್ಲದ್ರೆ VIP ಟಿಕೆಟ್ ಬೇಕಂದರೆ 6ಗೆ ಹೋಗ್ಬೋದು, ಅಂದರೆ ಗೇಟ್ ನಂಬರ್ 6 ಹೋಗ್ತಾ ತೋರಿಸ್ತೀನಿ ಎಲ್ಲ ನಿಮಗೆ. ಸೊ ಈ ಲಾಗ್ ಅಲ್ಲಿವರೆಗೆ ರೈಲ್ವೆ ಸ್ಟೇಷನ್ಗೆ ಹೋಗೋವರೆಗೂ ಕಂಟಿನ್ಯೂ ಇರುತ್ತೆ. ಸೊ ಮತ್ತು ಇಲ್ಲಿ ಫ್ರೀ ಪ್ರಸಾದಾಲಯ ಐತೆ. ಈಗ ನಾನು ಹೋಗಿ ಊಟ ಮಾಡ್ಕೊಂಬಂದೆ ಈಕೆ ತಾನೇ ಜಸ್ಟು. ಚೆನ್ನಾಗಿರುತ್ತೆ, ಹೋಗಿ ಊಟ ಮಾಡಿ, ಸೂಪರಾಗಿರುತ್ತೆ. ಓಕೆನಾ ಗೈಸ್? ಸೊ ರೂಮ್ ಇಷ್ಟೇ, ಇನ್ನೊಂದು 1/2 hour ಅಷ್ಟೇ ಚೆಕ್ಔಟ್ ಆಗ್ಬೇಕು ನಾನು. ಅವರಲ್ಲೇ ಬಂದು ಹೇಳೋದ್ರು, ಕರೆದೋದ್ರು. ನಾನು ಹೇಳಿದ್ದು 4 o'clock 3:30 ಹಂಗೆ ಹುಟ್ಟೀನಿ ಅಂತೇಳಿ. ಯಾಕಂದರೆ ಮತ್ತು ನಾನು ರೈಲ್ವೆ ಸ್ಟೇಷನಿಗೆ ಹೋಗಿ 5 ಗಂಟೆಗೆ ಇದೆಯಲ್ಲ, ಮನ್ಮಾಡೋರಿಗೆ ಇರುತ್ತೆ. ಓಕೆ ಗೈಸ್, ಎಲ್ಲ ಹೋಗ್ತಾ ಹೋಲ್ ಶಾಪಿಂಗ್ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಸೊ ನಾನು ಇಲ್ಲಿ ಬಂದಿದ್ದಕ್ಕೆ ಒಂದು ಮಿನಿಮಮ್ 500 ಖರ್ಚಾಗ್ತೀನಿ. ಅದೇನು ದೊಡ್ಡ ವಿಷಯ ಅಲ್ಲ. ನಿಮಗೆ 4000 ಬಂದರೆ ಆರಾಮಾಗಿ ಎಲ್ಲ ಹೋಗಿ ಇನ್ನೂ ಉಳಿತಕ್ಕೆ ನೋಡಿರಿ ನಿಮಗೆ. ಓಕೆನಾ ಗೈಸ್? ಬಸ್ಸಿಗೆ ಬೇಕಾದ್ರೆ ಬಸ್ ಅವೈಲೇಬಲ್ ಇದ್ದಾವೆ. ಬೆಂಗಳೂರಿಂದ, ಮೈಸೂರಲ್ಲಿದ್ದ, ಬೆಂಗಳೂರು, ಹೈದ್ರಾಬಾದ್ಲಿದ್ದ ಇದ್ದ. ಮತ್ತು ಇನ್ನೊಂದು ಗೈಸ್, ನೀವು ಶಿರ್ಡಿ ಡೈರೆಕ್ಟ್ ಟ್ರೈನ್ ಸಿಗಲಿಲ್ಲ ಅಂದರೆ ಮನ್ಮಾಡ್ ಅಂತ ಇದೆ, ಕೋಪರ್ಗಾನ್ ಅಂತಿದೆ.
ಅಲ್ಲಿ ಬಂದುಬಿಟ್ಟಾದ್ರೆ ನೀವು ಬಸ್ಸಿಗೆ ಬರ್ಬೋದು ಇಲ್ಲದ್ರೆ ಗೋಕರ್ಣ ಸ್ಟಾಪ್ ಇಲ್ಲ ಅಂದರೆ ಮನ್ಮಾಡ್ ಅಂತ ಇದೆ, ಅಲ್ಲಿಂದ ಹಿಡಿದು ಬಸ್ಸಿಗೆ ಬರ್ಬೋದು. 64 ಕಿಲೋಮೀಟ್ರ್, 1 ಅವರ್ ಅಷ್ಟೇ ಜರ್ನಿ ಬಸ್ಸಿಗೆ. ಓಕೆ ನೆಕ್ಸ್ಟ್ ಇನ್ನು 3:30ಗೆ 3:40ಗೆ ಚೆಕ್ಔಟ್ ಆಗಬೇಕು. 3:30ಗೆ ಸಾರಿ ಮಾಹಿತಿ ಬರೋಂಗಿಲ್ಲ, ಚೆಕ್ಔಟ್ ಆಗಬೇಕು. ಒಂದು 10 ಮಿನಿಟ್ಸ್ ಸ್ಲೀಪ್ ಹಾಕಿ ಚೆಕ್ಔಟ್ ಆಗೋಣ. ಸೊ ಗೈಸ್, ನಾನು ತಗೊಂಡಿದ್ದ ರೂಮ್ ಇದೆ ಗೋಪುರದ ಮುಂದೆನೇ, ಇಲ್ಲೇ ಇರೋದು. ಸಾಯಿ ಆಶ್ರಯ ಪಕ್ಕ ಇರೋದು HD ಇದು AC ಪ್ಲಸ್ ನಾನ್ AC ಇರುತ್ತೆ. ಸೊ ಇದು ಯಾರು ಬಂದು ಪ್ರಿಪೇರ್ ಮಾಡಿರಿ. ಸೊ ಬೋಲ್ಡ್ ಶಾಪಿಂಗ್ ಇರುತ್ತೆ, ಎಷ್ಟು ಬೇಕಾದರೂ ಮಾಡ್ಬೋದು ನೀವು ಶಾಪಿಂಗು. ಪಾನಿಪುರಿ ಸಮೇತ ಇದೆ. ಎಕ್ಸಾಕ್ಟ್ಲಿ ನನ್ನ ಟೈಮಿಂಗು 1:15 ಗಂಟೆ ಇದೆ. ಸೊ ನಕ್ಷತ್ರ ಇದೆ, ಸಾಯಿ ನಕ್ಷತ್ರ ಪಾಟ್ನಾ ಇದೆ ನೋಡಿರಿ, ಇಂಥವೆಲ್ಲ ತಗೋಬೋದು. ಸೊ ಗೈಸ್ ಇದೆಲ್ಲ ಕಾಣ್ತಿದ್ದಿಲ್ಲ, ಇದೆಲ್ಲ ಶಾಪಿಂಗು. ಸೊ ನಾವು ಹಿಂಗೆ ದಾಟ್ಕೊಂಡು ಇದು ದೇವಸ್ಥಾನನೇ. ಸೊ ಇದೆಲ್ಲ ಶಾಪಿಂಗ್, ಓಲ್ಡ್ ಶಾಪಿಂಗ್ ಮಾಲ್, ಎಷ್ಟು ಬೇಕೋ ಅಷ್ಟು ಶಾಪಿಂಗ್ ಮಾಡ್ಬೋದು ನೀವು ಇಲ್ಲಿ. ಸೊ ನಿಮ್ಮ ಇನ್ಸಿಲ್ ಇದು ತಗೋಬೋದು. ಸೊ ಇದೆಲ್ಲ ಫ್ರೀ ಏನೋ ಐತೆ ಅಲ್ಲಿ ಸ್ಟೇಷನ್ ಅಂತ. ಸೊ ಫೋಟೋಸ್ ಬೇಕಾದ್ರೆ ತಗೋಬೋದು ನೀವು. ಸೊ ಇದು ದ್ವಾರಕ ಲಕ್ಷ್ಮಿ. ಸೊ ಇಲ್ಲಿಂದನೇ ಕೈ ಮುಗಿದ್ಬೇಡ, ನಾನು ಅವಾಗಲೇ ಹೋಗಲಿಲ್ಲ ದ್ವಾರಕ ಲಕ್ಷ್ಮಿಗೆ. ಸೊ ಓಕೆನಾ ಗೈಸ್. ಸೊ ಇದೆಲ್ಲ ಏನಕ್ಕಿದ್ರೆ ಓಲ್ಡ್ ಮಾಲಿಂಗ್ ಶಾಪ್ ಇದೆ ಅಷ್ಟು. ಸೊ ಒಂದು ಕೇಳೋಣ ಏನಂತ ಹೇಳ್ತಾರಂತ. ಓಕೆನಾ ಗೈಸ್. ಸೊ ಇದೆಲ್ಲ ಏನು ಕಾಣ್ತಿದೆ ಅಷ್ಟು ಇದು ಮಾಲ್, ಇದು ಶಾಪಿಂಗ್ ಸೇಮ್ ನಮ್ಮ ತಿರುಪತಿ ಹೆಂಗಿರುತ್ತೆ ಸೇಮ್ ನೋಡ್ರಪ್ಪ, ಅದೇ ತಿರುಪತಿಯಲ್ಲಿ ಇದ್ದಂಗಿರುತ್ತೆ. ಸೊ ದ್ವಾರಕ ದರ್ಶನ್ ಇದು, ಸೊ ಓಲ್ಡ್ ಶಾಪಿಂಗೇ ಇಲ್ಲಿದೆ. ಸೊ ಗೈಸ್ ಇದೆಲ್ಲ ಏನು ಕಾಣ್ತಿದೆಯಲ್ಲ ಫುಲ್ ಇದು. ಸೊ ಸ್ಮಾರ್ಟ್ ವಾಚ್ ಇದೆ, ಪಾನಿಪುರಿ ಲಡ್ಡು ಅಂತಾರಲ್ಲ ಗೈಸ್, ಲಡ್ಡು ಇದೆ ನೋಡ್ರಿ ಇಲ್ಲಿ ಶಿರ್ಡಿಲಿ. ಸೊ ಇವು ಖರ್ಜೂರ ಪೇಡ ಎಲ್ಲ ಇದ್ದಾವೆ. ಸೊ ನನಗೆ ಯಾವಾಗಲೂ ಫ್ರೀ ಪ್ರಸಾದನೇ ಕೊಟ್ಟರು. ಸೊ ಕೂಲಿಂಗ್ ಗ್ಲಾಸ್ ಇದೆ ಇಲ್ಲಿ. ಸೊ ಸೊ ಒಂದಿದೆ, ಕೇಳೋಣ ಎಷ್ಟಂತ. ಸೊ ನನಗೆ ಮೇನ್ ಇಷ್ಟ ಆಗಿದ್ದಾವೆ ಇವು, ಅಂದರೆ ಪ್ಯಾರ್ಲೆ ಹಣ್ಣು, ಕೇಳೋಣ ರೇಟ್ ಅದನ್ನು. ಸೊ ಗಾಯ್ತು ಅಲ್ಲಿಂದನೇ ಹಿಂಗೆ ದರ್ಶನ ಮಾಡ್ಕೊಂಡು ಬರೋದು, ಸಾಯಿಬಾಬನ ದರ್ಶನ ಮಾಡ್ಕೊಂಡು ನಂಗೆ ಬಂದು ಒಳಗೆ ಬಂದು ಅಲ್ಲೇ ಪ್ರಸಾದ ಇದು ಕೊಡೋದೆಲ್ಲ ನಮಗೆ ಅಲ್ಲೇ ಕೊಟ್ಟಿದ್ದು. ಸೂಪರ್ ಎಲ್ಲ ಚೆನ್ನಾಗಿದೆ. ಸೊ ಗೈಸ್ ಓಲಲ್ಲಿ ಕಾಣಿದೆ. ಸೊ ಟೈಮ್ ಬೇರೆ ಆಗ್ತಿದೆ, ಹೋಗೋಣ. ಸೂಪರ್ ಅಲ್ಲ. ಸೊ ಗಾಯ್ಸ್ ಏನು ಅನ್ನಕ್ಕಂದ್ರೆ ಈಗ ಅಮೌಂಟ್ ಕಡಿಮೆ ಇದೆ, ಅಮೌಂಟ್ ತಂದಿದ್ರೆ ಏನೋ ಒಂದು ಮಾಡ್ಬೋದಿತ್ತು. ಅಮೌಂಟ್ ಫುಲ್ ಅಂದರೆ ಫುಲ್ ಹೆವಿ ಕಡಿಮೆ ಇದೆ. ಸೊ ಏನು ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದೀನಿ. ಇಲ್ಲ ಇದರ ಲೇಟ್ ಕೇಳ್ದಕ್ಕಾಯ್ತು, 800 ರುಪೀಸ್ ಹೇಳ್ದವನು ತುಂಬ ಅಂತ ಕೈ ಕಟ್ಟಿಗೆದ್ದು. ಸೊ ಓಕೆ ಗಾಯ್ತು, ನನಗೆ ಟೈಮ್ ಆಯಿತು, ಹೋಗೋಣ. ಸೊ ಅವಾಗಲೇ ಬಂದಿದ್ದೆ, ಐ ಲವ್ ಶಿರ್ಡಿ ಅಂತ ಇದೆ ನೋಡ್ರಿ ಇಲ್ಲಿ. ಸೊ ಗೈಸ್ ಇದೆಲ್ಲ ಕಾಣ್ತಿದ್ದೀರಿ, ಎಲ್ಲ ಓಲ್ ಮಾಲ್ ಶಾಪಿಂಗ್ ಇದೆಲ್ಲ. ಟ್ವಿಸ್ಟ್ ಏನು ಗೊತ್ತಾ, ಈಗ ನಾನು ಅಲ್ಲಿ ಪ್ಲೇಸ್ ಚೆನ್ನಾಗೈತಂತೆ ತೋರಿಸಿದ್ದ ಐ ಲವ್ ಶಿರ್ಡಿ ಅಂತ ಇದೆಯಲ್ಲ, ಅಲ್ಲಿ ಹೋಗಿದ್ದೆ. ಸೊ ಫೋಟೋ ತಗೊಂತಿದ್ದ, ಅವರು ಬಂದು ಇಸ್ಕೊಂಡ್ರು, ನಿಂತ್ಕೊಳ್ಳಪ್ಪ ತೆಗಿತೀನಿ ಅಂದರೆ ಇಲ್ಲಿ ಮಾರಾಡ್ತಾರೆ. ಸೊ ನಾನು ಒಳ್ಳೇದಂತ ಫೋಟೋ ತೆಗ್ತಿದ್ದು, ನಾನು ಹೊರಟೆ. ಸೊ ನಮ್ಮವು ತೆಗಿಬಾರಪ್ಪ ಅಂತ ಅವ್ರು ತೆಗ್ದು. ಸೊ ಫೋಟೋ ಚೆನ್ನಾಗಿ ತೆಗ್ದಿ ಅಂತ ಥ್ಯಾಂಕ್ ಯು ಹೇಳಿದ್ರು. ಸೊ ವೆಲ್ಕಮ್ ಅಂತ ಪಾಪ ಅವರು ಹೆಲ್ಪ್ ಮಾಡಿದ್ಮೇಲೆ ನಾವು ಹೆಲ್ಪ್ ಮಾಡ್ಬೇಕು ತಾನೆ. ಓಕೆ ಗೈಸ್, ಇನ್ನು ಶಿರ್ಡಿ ಬಾಯ್ ಟೈಮ್ ಬಂತು. ಸೊ ಅವರಾಲು ಬಂದೆ, ನಾನು ಒಂದು 500 ಖರ್ಚಾದಷ್ಟೇ. ಸೊ ಬಾಳೆನು ಅದು 500 ಖರ್ಚಾಗ್ತಿದ್ದಿಲ್ಲ ನನಗೆ. VIP ದರ್ಶನಕ್ಕೆ ಹೋದಲ್ಲ, ಜಲ್ದಿ ಎಲ್ಲರೂ ಈ ಸತಿ ಬರ್ತಿದ್ದೇನೋ, ಮಾಮೂಲಿ ದರ್ಶನಕ್ಕೆ ಹೋಗಿದ್ದೆ, ಫ್ರೀ ದರ್ಶನಕ್ಕೆ ಹೋಗಿದ್ದೆ ನಾನು. ಸೊ ಹಂಗಾಗಿ ಟೈಮ್ ಹಿಡಿಲಿಲ್ಲ, ಜಲ್ದಿನೇ ಬಂದೆ. ಸೊ ಈ ಟಕಟಕನಾಗಿ ಎಡಿಟ್ ಮಾಡಿ ಟಕಟಕನಾಗೆ ಹಾಕ್ಬಿಡ್ತೀನಿ. ಓಕೆನಾಗೆ ಯೋಚನೆ ಮಾಡಬೇಡ್ರಿ. ಎಕ್ಸಾಕ್ಟ್ಲಿ ಇನ್ನೊಂದು ಅವರ್ ಇದೆ ಟ್ರೈನಿಗೆ. ಸೊ ಹೊಟ್ಟೆ ಏನೋ ಗೊತ್ತಿಲ್ಲ, ಅಲ್ಲಿ ಏನಾದ್ರು ಮಕ್ಕಳಾಗ ಏನೋ ತಿನ್ಕೊಳ್ಳೋಣ.
ಸೊ ಹೊಟ್ಟೆ ತುಂಬತ್ತು. ಸೊ ಪ್ಯಾರ್ಲಕ್ಕೆ ಕೇಳಿದೆ 6ಕ್ಕೆ 50 ರೂಪಾಯಿ. ಮತ್ತೆ ತಾಂದಾದ ನಾನು ಹೋಗೋತ್ತಿಗೆ ಅವೇನು ಗತಿ ಆಗ್ತವೆ ಊರಿಗೆ. ಫ್ಯಾಮಿಲಿ ಇದ್ರೆ ತಗೊಂಡೋಗ್ಬೋದು. ಸೊ ಸಾಯಿಬಾಬಾ ತೋರಿಸಿದ್ರು ಅವರು, ತುಂಬ ಚೆನ್ನಾಗಿದೆ. ಒಂದು ಹೇಳ್ತಾರೆ ಅವರು 100 ರೂಪಾಯಿ 150 ರೂಪಾಯಿ ಹೇಳ್ತಾರೆ. ಮಸ್ತಿರುತ್ತೆ ಗೈಸ್. ಸೊ ನಾವು ಆಟೋನ ಏನಾರು ಹಿಡ್ಕೊಂಡು ಏನೋ ರೈಲ್ವೆ ಸ್ಟೇಷನ್ ಸೊ ಪ್ರಸಾದಾಲಯ ಮುಂದೆ ತೋರಿಸ್ತೀನಿ ನಾನು ನಿಮಗೆ. ತೋರಿಸ್ಬಿಟ್ಟು ನಾನು ಡೈರೆಕ್ಟಾಗಿ ನಾವು ರೈಲ್ವೆ ಸ್ಟೇಷನ್ ಕಡೆ ಮೂವ್ ಆಗ್ತೀನಿ. ಟೈಮ್ ಆಯಿತು. ಇದೆ ಮಲೆನಾಡವರೆಗೆ ಇರುತ್ತೆ ಜರ್ನಿ. ಸೊ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು ಅಲ್ಲಿಂದ. ಓಕೆನಾ, ಅಲ್ಲಿಂದ ಅಜಂತ ಎಕ್ಸ್ಪ್ರೆಸ್ ಇರುತ್ತೆ ನಾನು. ಸೊ ಇದೆಲ್ಲ ಅಹಮದ್ನಗರ ಡಿಸ್ಟಿಕಲ್ಲಿ ಬರುತ್ತೆ ಇದೆಲ್ಲ ಫಸ್ಟು ಓವರಾಲ್. ಸೊ ಗೈಸ್ ತೋರಿಸ್ತೀನಿ ನೋಡ್ರಿ, ನಾನು ದರ್ಶನಕ್ಕೆ ಇಲ್ಲಿಂದ ಹೋದೆ. ಸೊ ಗೈಸ್ ನಾನು ಗೇಟ್ ನಂಬರ್ 6 ಇಲ್ಲಿಂದನೇ VIP ದರ್ಶನಕ್ಕೆ ಹೋಗಿದ್ದು. ಸೊ ಇಲ್ಲಿ VIP ದರ್ಶನ ಅಂದರೆ 200, ಬರೀ ಹಾಫ್ ಆನ್ ಅವರಲ್ಲಿ ವಾಪಸ್ ಬರ್ಬೋದು. ಸೊ ಒಳಗೆ ಹೋಗಿ ಅಲ್ಲಿ ಟಿಕೆಟ್ ತಗೋಬೇಕು ಅಲ್ಲಿ. ಸೊ ಒಳಗೆ ಹೋಗಿ ಟಿಕೆಟ್ ತಗೊಂಡು ಕ್ಯೂ ಮಾಡ್ತೀನಿ ನೋಡ್ರಿ. ಸೊ ಅಲ್ಲಿ ಟಿಕೆಟ್ ಕೊಡ್ತಿರ್ತಾರೆ. ಹೋಗಿ ನಮ್ಮ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಹೇಳಿದ್ರೆ ಟಿಕೆಟ್ ಕೊಡ್ತಾರೆ. ಸೊ ಇದೆಲ್ಲ ಬೈಪಾಸು. ಹಿಂಗೆ ಡೈರೆಕ್ಟ್ ಹೋಗ್ಬಿಟ್ರೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿರಿ, ನಾಸಿಕ್ 90, ಮುಂಬೈ 260, ಇಂಡೋರ್ 425. ಸೊ ರೋಡ್ ಮುಖಾಂತರ ಬಂದರೆ ಹಿಂಗೆ ಹೋಗ್ಬೋದು ನೀವು. ಸೊ ತುಂಬ ಚೆನ್ನಾಗಿದೆ ಗಾಯ್ಸ್, ಶಿರಡಿ ಬನ್ನಿ ನೀವು ಒನ್ ಟೈಮ್. ಸೊ ಗಾಯ್ಸ್ ಇದೆಯಲ್ಲ ಅದು ಗೇಟ್ ನಂಬರ್ 7. ಸೊ ಗೇಟ್ ನಂಬರ್ 7 ಫ್ರೀ ದರ್ಶನ. ಸೊ ಈಗ ಹೋಗ್ತಾ ಇದ್ದಾರೆ ದರ್ಶನಕ್ಕೆ. ಈಗ ಹೋದ್ರಿಂದ ಒಂದು 6 7 ಹಂಗೆ ಆಗುತ್ತೆ. ಸೊ ಇದೆ ಹೈವೇ ರೋಡ್ ಇದು, ಅಲ್ಲಿದೆ ನೋಡ್ರಿ ನಾಸಿಕ್ಕು ಮುಂಬೈ ಇಂಡೋರು. ಸೊ ಗೈಸ್ ಬೆಂಗಳೂರಿದ್ದಾನೆ ಅವೈಲೇಬಲ್ ಇದೆ ಬಸ್ಸು, ಗೌರ್ಮೆಂಟ್ ಇಲ್ಲ ಅಂತ ಕಾಣಿಸ್ತಿದೆ. ಸೊ ಹೈದ್ರಾಬಾದಿಂದ TSRTC ಗರುಡ ಪ್ಲಸ್ ಒಂದೇ ಒಂದು ಸರ್ವಿಸ್ ಇದೆ. ಸೊ ಇದು ಲಾಸ್ಟ್ನಿಗೆ ಇಲ್ಲಿಂದ ಸಾನ್ವಿ ಗೆಸ್ಟ್ ಹೌಸಿಗೆ ಹೋಗ್ಬೋದು. ಸೊ ಇದಷ್ಟು ಶಾಪಿಂಗ್ ಹೋಲೆ. ಸೊ ಅಷ್ಟು ಸಾಯಿಬಾಬನ ಹೋಲಕ್ಕೆ ಎಲ್ಲ ಸಾಯಿರಾಮ್ ಅಂತಾರೆ, ಇಲ್ಲಿ ಸಾಯಿಬಾಬಾ ಅಂತಾರೆ, ಹರಿರಾಮ್ ಅಂತಾರೆ. ಪೂರ್ತಿ ಮಹಾರಾಷ್ಟ್ರ ಬೋರ್ಡ್ ಇದು. ಸೊ ಗೈಸ್ ಈ ಥರ ಬ್ಯಾಚ್ ನೀವು ಬಂದರೂ ಬರ್ಬೋದು, ಬ್ಯಾಚ್ ಮಾಡ್ಕೊಂಡು. ಸೊ ಬರ್ತಿದ್ದಾರೆ ನೋಡ್ರಿ ಬ್ಯಾಚ್. ಸೊ ಗೈಸ್ ನನ್ನ ಮಾತು ಕಾಮಿಡಿಗೆ ಇದ್ರೆ ಇರ್ಬೋದು, ಮತ್ತು ಇರೋ ಕಾಮಿಡಿ ಐತಂತ ನಗ್ಬೇಡ್ರಿ. ಸೊ ನನಗೆ ಹೊರತಾಗುತ್ತೆ. ಓಕೆನಾ, ತಮಾಷೆ ಮಾಡಿದೆ ಗೈಸ್. ದೇವಸ್ಥಾನ ಅಲ್ಲಿದ್ದರೆ ಪ್ರಸಾದಾಲಯ ಎಲ್ಲೇ ಇದ್ದಾರೆ ಗೊತ್ತಾ? ಒಂದು 500-600 ಮೀಟ್ರ್, ಒಂದು 700 ಮೀಟ್ರ್ ಇದೆನಪ್ಪ ಪ್ರಸಾದ. ಅಷ್ಟು ದೂರ ಇದೆ ಪ್ರಸಾದಾಲಯ. ಹೆವಿ ದೂರ ಕಟ್ಟಿದ್ದಾರೆ ಪ್ರಸಾದಾಲಯ. ತಿರುಪತಿಯಲ್ಲಿ ಪರವಾಗಿಲ್ಲ, ಅಲ್ಲೇ ಹಿಂಗೆ ಅಡ್ಡಾಡ್ಕೊಂತ ಓಡ್ಬೋದು ಅಲ್ಲೇ ಹತ್ರ. ಸೊ ಗೊತ್ತಿಲ್ದಾರ ಬಂದರೆ ತುಂಬ ಕಷ್ಟ ಇದೆ. ಸೊ ಮಾರ್ನಿಂಗ್ ಹೇಳಿದ್ನಲ್ಲಿ ಇಲ್ಲಿ ಶಿರಡಿಯಲ್ಲೇ ನೀವು ಸಿಂಗಲ್ಸ್ ಯಾರು ರೂಮ್ ಕೊಡೋಲ್ಲ, ನಾವು ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಬಂದೆ, ದೇವರೇ ಸಾಯಿಬಾಬಾನೇ ಕರ್ಕೊಂಬಂದಂಗೆ ಆತ ಅವ್ರನ್ನ. ಫ್ರೀ ಪಾರ್ಕಿಂಗ್ ಅಂತ. ಈಗ ಅಹಮದ್ನಗರ್ ಪುಣೆ ಹೋಗೋದು ರೂಟ್ ಇದು. ಸೊ ಟ್ರೈನ್ ಒಂದು 7 ಹಂಗಿದ್ದಿದ್ರೆ ತುಂಬ ಚೆನ್ನಾಗಾಗೋದು. ಒಂದು 8:30ಗೆ ಹಂಗೆ ಬಿಟ್ಟಿದ್ರೆ ನನ್ನ ಮಾಡಿಗೆ 10 ಮಿನಿಟ್ಸ್ ಗ್ಯಾಪ್ ಇರೋದು ನನಗೆ ಅಜಂತ ಎಕ್ಸ್ಪ್ರೆಸ್ ಸಿಗೋದು. ಸೊ ಗಾಯ್ಸ್ ನೀವು ಶಿರಡಿ ಬಂದರೆ ಹೋಟೆಲ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಬೇಕಿಲ್ಲ, ಬೇಜಾನಿರ್ತಾರೆ ಶಿರಡಿಯಲ್ಲಿ ಹೋಟೆಲ್ಲು. ಎಲ್ಲ ಕಾಣಿಸಿರೋ ಫುಲ್ಲು ಹೋಟ್ಲೇ ಇವು ನೋಡಲ್ಲಿ. ಹೋಟೆಲ್ ಅಶ್ವರಾಜ್ ಅಂತೆ, ಸ್ವರಾಜ್ ಅಂತೆ. ಡಿಲಕ್ಸ್ ನಾನ್ ಡಿಲಕ್ಸ್ ಇರುತ್ತೆ. AC ಬೇಕಾದ್ರೆ AC, ಪ್ರೀಮಿಯಮ್ ಬೇಕಾದ್ರೆ ಲಕ್ಸುರಿ, ನಾನ್ ಲಕ್ಸುರಿ ಯಾವುದು ಬೇಕೋ ಅದು ಇರುತ್ತೆ ನಿಮಗೆ. ಸೊ ಎಲ್ಲ ಕಾಣ್ತಿರೋ ಫುಲ್ಲು ಹೋಟೆಲ್ಸೇ ಇವೆಲ್ಲ. ಸೊ ನೀವು ಶಿರಡಿ ಬಂದರೆ ಹೋಟೆಲ್ಸಿಗೇನು ಪ್ರಾಬ್ಲಮ್ಮೇ ಬೇಕಾಗಿಲ್ಲ. ಸೊ ಪ್ರಸಾದಾಲಯ ಒಂದೆಲ್ಲ ತೋರಿಸ್ತಿಂತದೆ. ಸೊ ರೋಡ್ ದಾಟಬೇಕೀಗ. ಸೊ ಬನ್ನಿ. ಸೊ ಗೈಸ್ ಇದೆಯಲ್ಲ ಇದು ಹೋಟೆಲ್ಸೇ. ಇದು ಅಂದರೆ ಲಕ್ಸುರಿ ಹೋಟೆಲು, ತುಂಬ ಕಾಸ್ಟ್ಲಿ ಇರುತ್ತೆ ಇದು. ಸೊ ಗೈಸ್ ನೀವು ಬಂದರೆ ಪ್ರಸಾದಾಲಯಂ ಅಂತ ತೆಲುಗಲ್ಲಿ ಬರೆದಿರ್ತಾರೆ. ಸೊ ಅರ್ಧಕ್ಕರ್ಧ ಆಂಧ್ರ ಇದೆ ಇಲ್ಲಿ ಗೊತ್ತು. ಆಂಧ್ರ ಉಡುಪಿ ಹೋಟೆಲು, ಗುಂಟೂರು, ವಿಜಯವಾಡ ಹೋಟೆಲು. ಸೊ ಅರ್ಧಕ್ಕರ್ಧ ಹೋಟೆಲ್ಸೇ ಇದೆ ಇಲ್ಲಿ. ಸೊ ಇದು ಪ್ರಸಾದಾಲಯಂ ದಾರಿಗೆ ಹಿಂಗೆ ಹೋಗೋದು ಹಿಂಗೆ. ಸೊ ನಾನು ಯಾಕೆ ಈಗ ಹಂಗೆ ಹೋಗ್ತಿದ್ದೀನಿ ಅಂದರೆ ಆಟೋ ಇರ್ತಾವಲ್ಲಿ, ಆಟೋ ಮಾತಾಡ್ಕೊಂಡು ಟೋರ್ಸ್ ರೈಲ್ವೆ ಸ್ಟೇಷನ್ ಕಡೆ ಮೂವ್ ಆಗೋಣ. 20 ರೂಪೀಸ್ ಅಷ್ಟೇ. ರೈಲ್ವೆ ಸ್ಟೇಷನಿಂದ ಇಲ್ಲಿ ಬರೋಕ್ಕಂದರೆ ಓನ್ಲಿ ಶೇರ್ ಆಟೋಗೆ ಬರ್ರಿ 20 ರೂಪೀಸು. ಮತ್ತು ಸಿಂಗಲ್ ಆಟೋಕ್ಕೆ ಬರಬೇಡ್ರಿ, ಹೆವಿ ರೇಟು. ಸಿಂಗಲ್ ಆಟೋಕ್ಕೆ ಬಂದರೆ ಹೆವಿ ರೇಟು. ಅದಕ್ಕೆ ನೀವು ಶೇರ್ ಆಟೋಕ್ಕೆ ಬರ್ರಿ, ಓನ್ಲಿ 20 ರೂಪೀಸ್ ಅಷ್ಟೇ. ಓಕೆನಾ ಗೈಸ್? ನಮ್ಮ ಓನ್ ವೆಹಿಕಲ್ ತಂದರೆ ಇಲ್ಲಿ ಬಂದು ಪಾರ್ಕ್ ಮಾಡಿ ಹೋಗ್ಬೋದು ಗಾಡಿಗಳ್ನ.
ಅಂದರೆ ಹೋಟೆಲ್ಸ್ ಮುಂದೆ ಇರ್ತಾವೆ, ಅಲ್ಲೇ ಪಾರ್ಕಿಂಗ್ ಮಾಡ್ಕೋಬೋದು. ಮಧ್ಯಾಹ್ನ ಊಟಕ್ಕಂತ ಬಂದನಲ್ಲ, ಬೇರೆ ಕಾಲಲ್ಲಿ ಬಂದೀನಿ. ಅಪ್ಪ ಕಾಲು ಎಲ್ಲಕ್ಕೂ ಬಂದಿಲ್ಲ, ನಡೆಸೋ ಗೈಸ್. ಇಲ್ಲಿ ಡ್ರೆಸ್ಸು ವಾಚಸ್ ಎಲ್ಲ ಇರ್ತವೆ. ಸೊ ಅಲ್ಲಿ ಪಾರ್ಕಿಂಗ್ ಪ್ಲೇಸು, ಬಸ್ಸು ಕಾರು ವ್ಯಾನು ಎಕ್ಸ್ಟ್ರಾ ಎಲ್ಲ ನಿಲ್ಲಿಸ್ಕೋಬೋದು. ಓಕೆ ಗೈಸ್, ಇನ್ನು ನಿಮಗೆ ನಾನು ಹಾಗೆ ಹೊರಗಡೆಯಿಂದ ಪ್ರಸಾದಾಲಯ ಅಂತ ತೋರಿಸ್ತೀನಿ ನಿಮಗಿನ. ನೀನು ಆಟೋ ಹಿಡ್ಕೊಂಡು ನಾನು ರೈಲ್ವೆ ಸ್ಟೇಷನ್ ಕಡೆ ಹೋಗೋಣ. ಟೈಮ್ ಆಗ್ತಾ ಬಂತು. ಸೊ ಹೋಟೆಲ್ ಸಾಯಿ ಗೀತಾ ಅಂತೆ, ಸ್ಟೇ ಆಗಿದ್ರೆ ಸ್ಟೇ ಆಗ್ಬೋದು. ಊಟಕ್ಕೆ ಹತ್ರ ಆಗುತ್ತೆ ನಿಮಗೂ, ಚೆನ್ನಾಗಿ. ಸೊ ಇದೆಲ್ಲ ಪಾರ್ಕಿಂಗ್ ಪ್ಲೇಸ್ ಇದೆಲ್ಲ. ಸೊ ಗೈಸ್ ಕಾಣ್ತಿದೆಯಲ್ಲ, ಇದೆ ಪ್ರಸಾದಾಲಯನು. ಹಿಂಗೆ ಒಳಗೆ ಹೋದರೆ ಅಲ್ಲಿ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತಗೊಂಡು ಹೋಗ್ಬೇಕು, ಹಂಗೆ ಹೋಗಂಗಿಲ್ಲ. ಹಂಗೆ ಹೋದರೆ ಕೊಡೋಲ್ಲ ಊಟ ಅಂತಲ್ಲ, ಟಿಕೆಟ್ ತಗೊಂಬಂತ ಕಳಿಸ್ತಾರೆ. ಒಂದು ಹೋಗಿ ಕೇಳಿದ್ರೆ ಮೀಲ್ಸ್ ಅಂದರೆ ಮೀಲ್ಸ್ ಊಟ ಅಂದರೆ ಕೊಡ್ತಾರೆ, ಲೈನಿಂಗ್ ನಿಂತಲ್ಲಿ ಕ್ಯೂ ಅಲ್ಲಿ. ಸೊ ಓಕೆ ಗೈಸ್, ಇದೆ ಪ್ರಸಾದಾಲಯ. ಬರ್ತೀನಿ ಆಟ ಕೇಳೋಣ, ಎಷ್ಟು ಕೇಳ್ತಾರೆ.